ಪ್ರೀತಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 13 10ನೇ ತರಗತಿ ಕನ್ನಡ ಮಾಧ್ಯಮ ವಿಷಯ ಗಣಿತ ಘಟಕ ಸಂಖ್ಯಾಶಾಸ್ತ್ರ. ಈ ಒಂದು ಘಟಕಕ್ಕೆ ಎಲ್ರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರದ ಕೆಲವೊಂದು ಲೆಕ್ಕಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಈ ದಿನ ಮುಂದುವರೆದಂಥ ಭಾಗವನ್ನು ನೋಡ್ತಾ ಹೋಗೋಣ. ನಿಮಗೆ ಪರೀಕ್ಷೆಯಲ್ಲಿ ಈಗ ಕೇಳುವಂಥ ಪ್ರಶ್ನೆಗಳು ಅಂತಂದರೆ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯೋದು ಮಾತ್ರ ಇದೆ. ಅಂದಾಜು ವಿಧಾನ ಅವೆಲ್ಲ ವಿಧಾನಗಳನ್ನು ತೆಗೆದಿದ್ದಾರೆ. ಈಗಿರೋದು ಸರಾಸರಿಯನ್ನು ಕಂಡುಹಿಡಿಯುವಂಥ ನೇರ ವಿಧಾನ. ಒಂದು ಉದಾಹರಣೆ ಲೆಕ್ಕದ ಮುಖಾಂತರ ನಾವು ಸರಾಸರಿಯನ್ನು ಕಂಡುಹಿಡಿಯೋದನ್ನು ಕಲಿಯೋಣ. ನಾವು ಸರಾಸರಿಯನ್ನು ಇಂದಿನ ತರಗತಿಯಲ್ಲಿ ಕಲಿತಾ ಇದ್ವಿ. ಇಂದಿನ ತರಗತಿಯಲ್ಲಿ ಸರಾಸರಿಯ ಸೂತ್ರ ಏನು ಅಂತಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ನು, ಅಥವಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ. ಈಗ ಒಂದು ಉದಾಹರಣೆ ಲೆಕ್ಕವನ್ನು ನೋಡ್ತಾ ಹೋಗೋಣ. ಉದಾಹರಣೆ 1, ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಟೇಬಲನ್ನು ಬರ್ಕೊಳ್ಳಿ. ವರ್ಗಾಂತರ 10ರಿಂದ 25, 25ರಿಂದ 40, 40ರಿಂದ 55, 55ರಿಂದ 70, 70ರಿಂದ 85, 85ರಿಂದ 100 ಇವು ಕೊಟ್ಟಿರುವಂಥ ವರ್ಗಾಂತರ. ಆನಂತರ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರ್ಕೊಳ್ಳಿ. ಈ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಫ್ರೀಕ್ವೆನ್ಸಿ ಅಂತ ಕರಿತೇವೆ. ಈ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರಲ್ವಾ, ಫ್ರೀಕ್ವೆನ್ಸಿ ಅಂತಂದರೆ ನೋಡಿ 2, 3, 7, 6, 6, 6. ಈಗ ಉತ್ತರವನ್ನು ಕಂಡುಹಿಡಿತಾ ಹೋಗೋಣ. ಈ ರೀತಿ ಇರುವಂಥ ಕಾಲಮನ್ನು ನೀವು ನೇರವಾಗಿ ಕಂಬ ಸಾಲುಗಳಲ್ಲಿ ಬರಿತಾ ಬನ್ನಿ. ಫಸ್ಟು ವರ್ಗಾಂತರ, ಎರಡನೇದು ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಫ್ರೀಕ್ವೆನ್ಸಿ, ಮೂರನೇದು ಮಧ್ಯಬಿಂದು, ನಾಲ್ಕನೇದು ಫ್ರೀಕ್ವೆನ್ಸಿ ಇಂಟು ಮಿಡ್ ಪಾಯಿಂಟನ್ನು ಗುಣಾಕಾರ ಮಾಡಿಕೊಳ್ಳುವಂಥದ್ದು. ಫ್ರೀಕ್ವೆನ್ಸಿ ಇಂಟು ಮಿಡ್ ಪಾಯಿಂಟನ್ನು ಗುಣಾಕಾರ ಮಾಡಿಕೊಳ್ಳುವಂಥದ್ದು. ಮೊದಲನೇದು ವರ್ಗಾಂತರ, ಎರಡನೇದು ಆವೃತ್ತಿ, ಮೂರನೇದು ಮಧ್ಯಬಿಂದು, ನಾಲ್ಕನೇದು ಮಧ್ಯಬಿಂದು ಇಂಟು ಆವೃತ್ತಿಯನ್ನು ಗುಣಿಸ್ತಾ ಹೋಗೋದು. ಮೊದಲು ವರ್ಗಾಂತರವನ್ನು ಬರ್ಕೊಳ್ಳಿ. ಕೊಟ್ಟಿರುವಂಥದ್ದು 10ರಿಂದ 25, ನೆಕ್ಸ್ಟ್ 25ರಿಂದ 40, 40ರಿಂದ 55, 55ರಿಂದ 70, 70ರಿಂದ 85, 85ರಿಂದ 100. ವರ್ಗಾಂತರವನ್ನು ಆದಮೇಲೆ ಆವೃತ್ತಿಯನ್ನು ಏನು ಕೊಟ್ಟಿದ್ದಾರಲ್ವಾ, ಫ್ರೀಕ್ವೆನ್ಸಿಯನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಲೆಕ್ಕದಲ್ಲಿ ಕೊಟ್ಟಿರೋ ರೀತಿಯೇ ಮೊದಲನೇದು 10ರಿಂದ 25 ವರ್ಗಾಂತರಕ್ಕೆ ಆವೃತ್ತಿ 2, ಅದೇ 25ರಿಂದ 40ಕ್ಕೆ ಆವೃತ್ತಿ 3, 40ರಿಂದ 55ಕ್ಕೆ ಆವೃತ್ತಿ 7, 55ರಿಂದ 70ಕ್ಕೆ ಆವೃತ್ತಿ 6, 70ರಿಂದ 85ಕ್ಕೆ ಆವೃತ್ತಿ 6, 85ರಿಂದ 100ಕ್ಕೆ ಆವೃತ್ತಿ 6. ಈಗ ಮಧ್ಯಬಿಂದುವನ್ನು ಕಂಡುಹಿಡ್ಕೊಳ್ಳಿ. ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಏನು ಮಾಡಬೇಕು ಅಂದರೆ ವರ್ಗಾಂತರ ಕೆಳಮಿತಿ ಮತ್ತು ಮೇಲ್ಮಿತಿ. 10ನ್ನು ಕೆಳಮಿತಿ ಅಂತ ಕರಿತೇವೆ, 25ನ್ನು ಮೇಲ್ಮಿತಿ ಅಂತ ಕರಿತೇವೆ. ಈ ಕೆಳಮಿತಿ ಮತ್ತು ಮೇಲ್ಮಿತಿ ಎರಡನ್ನ ಕೂಡಬೇಕು, 2ರಿಂದ ಭಾಗಿಸ್ಬೇಕು ಅಲ್ವಾ. ಆಗೇನಾಗುತ್ತೆ ಅಂದರೆ ಮಧ್ಯಬಿಂದು ಸಿಗ್ತಾ ಹೋಗುತ್ತೆ. 10 + 25 35 ಆಗುತ್ತೆ. 35 ಡಿವೈಡ್ ಬೈ 2 17.5 ಆಗುತ್ತೆ. 17.5. ಅದೇ ಥರ 25 + 40 65 ಆಯಿತು. 65ನ್ನು 2ರಿಂದ ಭಾಗಿಸಿ 32.5 ಆಗುತ್ತೆ. ಮತ್ತು 40 + 55 ಅವು ಎರಡನ್ನ ಕೂಡ್ಕೊಳ್ಳಿ 95 ಆಗುತ್ತೆ. 95ನ್ನು 2ರಿಂದ ಭಾಗಿಸಿ ಆಗೇನಾಗುತ್ತೆ ಅಂದರೆ 47.5 ಆಗುತ್ತೆ. 55 + 70ನ್ನು ಕೂಡ್ಕೊಳ್ಳಿ. 55 + 70ನ್ನು ಕೂಡ್ಕೊಂಡಾಗ ನಿಮಗೆ 125 ಬರುತ್ತೆ. 125ನ್ನು 2ರಿಂದ ಭಾಗಿಸಿದಾಗ 62.5 ಆಗುತ್ತೆ. ಅದೇ ಥರ 70 + 85ನ್ನು ಕೂಡ್ಕೊಳ್ಳಿ. ಆಗೇನಾಗುತ್ತೆ ಅಂತಂದ್ರೆ ನಿಮಗೆ ಎರಡನ್ನ ಕೂಡ್ಬಿಟ್ಟು 2ರಿಂದ ಭಾಗಿಸಿ 77.5 ಬರುತ್ತೆ. ಆ ಥರ 100 + 85 185ನ್ನು ಕೂಡ್ಬಿಟ್ಟು 2ರಿಂದ ಭಾಗಿಸಿ 92.5 ಬರುತ್ತೆ. 92.5 ಬರುತ್ತೆ. ಈಗ ಇವುಗಳನ್ನು ಗುಣಾಕಾರ ಮಾಡ್ತಾ ಹೋಗಿ. 2 × 17.5 2 × 17.5 ಗುಣಾಕಾರವನ್ನು ಮಾಡ್ಕೊಂಡ್ರೆ 35.0. ಆ ಥರ 32.5 × 3 ಗುಣಾಕಾರವನ್ನು ಮಾಡ್ಕೊಂಡ್ರೆ 97.5 ಬರುತ್ತೆ. ಅದೇ ಥರ 47.5 × 7ನ್ನು ಗುಣಾಕಾರ ಮಾಡ್ಕೊಳ್ಳಿ.
332.5 ಬರುತ್ತೆ. 62.5 ಇಂಟು 6 ಗುಣಾಕಾರ ಮಾಡ್ಕೊಳ್ಳಿ, 375 ಬರುತ್ತೆ. ಅದೇ ಥರ 77.5 ಇಂಟು 6 ಗುಣಾಕಾರ ಮಾಡ್ಕೊಳ್ಳಿ, ಅಲ್ಲಿಗೆ 465.0 ಬರುತ್ತೆ. ಈಗ 92.5 ಇಂಟು 6 ಗುಣಾಕಾರ ಮಾಡ್ಕೊಳ್ಳಿ, 555.0 ಬರುತ್ತೆ. ಈಗ ಇವೆಲ್ಲವನ್ನು ಆ್ಯಡ್ ಮಾಡ್ತಾ ಬನ್ನಿ, ಕೂಡ್ತಾ ಬನ್ನಿ. ಕೂಡಿದಾಗ ನಿಮಗೆ ಸಿಗ್ಮಾ FI XI ಬರುತ್ತೆ. ಈಗ ಕೂಡ್ಕೊಂಡ್ರೆ ನಿಮಗೆ 5 + 5 10, 10ಕ್ಕೆ 0, ಕ್ಯಾರಿ 1 ಮಾಡ್ಕೊಳ್ಳಿ, ದಸ್ಕ 1 ತೊಗೊಳ್ಳಿ. ಓಕೆನಾ? 6 + 7 6 7 13, 13 + 2 15, 15 + 5 20, 20 + 5 25. ಕೂಡ್ಕೊಂತ ಬಂದುಬಿಡಿ, ಗೊತ್ತಾಗುತ್ತಾ ಹೇಳ್ತಿರೋದು. ನೆಕ್ಸ್ಟು ಅದೇ ಥರ ಹಿಂಗೆ ಕೂಡ್ತಾ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ 1860 ಬರುತ್ತೆ. ಆಗ 1860 ಇಲ್ಲಿ ಸಿಗ್ಮಾ FIಯಿಂದ ಭಾಗಿಸಿ 1860/30 ದಟ್ ಈಸ್ ಈಕ್ವಲ್ ಟು 0 ಕ್ಯಾನ್ಸಲು, 3 6 18, 3 7 6. ನಿಮ್ಗೆ ಸರಾಸರಿ ಎಷ್ಟು ಬರುತ್ತೆ ಅಂತಂದರೆ 62 ಬರುತ್ತೆ. ಸರಾಸರಿ 62 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಾಳಿಯಲ್ಲಿರುವ SO2ನ ಸಾರತೆಯನ್ನು ಕಂಡುಹಿಡಿಯಲು ಮಿಲಿಯನ್ಗಳ ಒಂದು ಭಾಗದಲ್ಲಿ ಅಂದರೆ ppmಗಳಲ್ಲಿ ಒಂದು ನಿರ್ದಿಷ್ಟ ನಗರದ 30 ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತಪಡಿಸಿದೆ. ನೋಡಿ, SO2ನ ಸಾರತೆ ಮತ್ತು ಆವೃತ್ತಿ ನೋಡಿ, 0 to 0.04, 0.04 to 0.08, next 0.08 to 0.012, next 0.12 to 0.16, next 0.16 to 0.20, next 0.20 to 0.24. ಆವೃತ್ತಿ ಬರ್ಕೊಳ್ಳಿ 4 9 9 2 4 2. ಗಾಳಿಯಲ್ಲಿರುವ SO2ನ ಸಾರತೆಯನ್ನು ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. SO2ನ ಸಾರತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ ಪ್ರಶ್ನೆಯನ್ನು ನೀಟಾಗಿ ಇಲ್ಲಿ ಏನು SO2ನ ಸಾರತೆಯನ್ನು ಕೊಟ್ಟಿದ್ದಾರಲ್ವ, ಆ ಸಾರತೆ ಏನು ಅಂತಂದರೆ ವರ್ಗಾಂತರ. ಇಲ್ಲಿ ಮತ್ತು ಆವೃತ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕಂಡುಹಿಡಿತಾ ಹೋಗಬೇಕು. ಈಗ ಫಸ್ಟು SO2ನ ಸಾರತೆಯ ವರ್ಗಾಂತರ ಬರ್ಕೊಳ್ಳಿ, ಅದನ್ನು X ಅಂತ ಬರ್ಕೊಳ್ಳಿ, ಆವೃತ್ತಿಯನ್ನು F ಅಂತ ಬರ್ಕೊಳ್ಳಿ, ಮಧ್ಯಬಿಂದುವನ್ನ FI ಅಂತ ಬರ್ಕೊಳ್ಳಿ. ಈಗ FI ಇಂಟು X ಅಂತ ಬರ್ಕೊಂಬಿಡಿ. ಈಗ ಫಸ್ಟು 0.00 to 0.04, ನೆಕ್ಸ್ಟ್ 0.04 to 0.08, ನೆಕ್ಸ್ಟ್ 0.08 to 0.12, ನೆಕ್ಸ್ಟ್ 0.12 to 0.16, ನೆಕ್ಸ್ಟ್ 0.16 to 0.20, ನೆಕ್ಸ್ಟ್ 0.20 to 0.24. ಓಕೆನಾ? ನೆಕ್ಸ್ಟು ಆವೃತ್ತಿ ಬರ್ಕೊಳ್ಳಿ. ಆವೃತ್ತಿ 4 9 9 2 4 2. ಅವೆಲ್ಲವನ್ನು ಆಡ್ ಮಾಡ್ಕೊಳ್ಳಿ, ಸಿಗ್ಮಾ FI ಮಾಡ್ಕೊಳ್ಳಿ. ಅದನ್ನು ಸಿಗ್ಮಾ FI ಇಸ್ ಈಕ್ವಲ್ ಟು 4 + 9 13, 13 + 9 22, 22 + 2 24, 24 + 2 26, 26 + 2 28, 28 + 2 30. ಓಕೆನಾ? ಈ 30ನ್ನು ನೆಕ್ಸ್ಟು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಧ್ಯಬಿಂದುವನ್ನು ಕಂಡುಹಿಡಿರಿ. ಇವೆರಡನ್ನ ಕೂಡಿ 0.02 + 0.04 ಆಗ /2 ಮಾಡ್ಕೊಳ್ಳಿ, 2ರಿಂದ ಭಾಗಿಸಿ, ಆಗ 0.02 ಬರುತ್ತೆ. ಅದೇ ಥರ 0.04 + 0.08 ಕೂಡ್ಕೊಳ್ಳಿ, 2ರಿಂದ ಭಾಗಿಸ್ಕೊಳ್ಳಿ, 0.6 ಬರುತ್ತೆ. ಅದೇ ಥರ 0.08 to 0.12 ಎರಡನ್ನ ಆ್ಯಡ್ ಮಾಡ್ಕೊಳ್ಳಿ, ನೆಕ್ಸ್ಟು 2ರಿಂದ ಗುಣಿಸ್ಕೊಳ್ಳಿ, ಆವಾಗ 0.10 ಬರುತ್ತೆ. ನೆಕ್ಸ್ಟು 0.12 + 0.16 ಆ್ಯಡ್ ಮಾಡ್ಕೊಳ್ಳಿ, /2 ಮಾಡಿ, 0.14 ಬರುತ್ತೆ. ನೆಕ್ಸ್ಟು 0.16 + 0.20 ಮಾಡ್ಕೊಳ್ಳಿ, ಆಗ /2 ಇಂದ ಮಾಡ್ಕೊಂಡಾಗ ನಿಮಗೆ 0.18 ಬರುತ್ತೆ. ಇವೆರಡನ್ನ ಕೂಡಿ 0.20 + 0.24 /2 ಮಾಡ್ಕೊಳ್ಳಿ, 0.22 ಬರುತ್ತೆ. ಈಗ ಒಟ್ಟು ಈಗ ಗುಣಿಸ್ಕೊಳ್ಳಿ, F ಇಂಟು Xನ ಗುಣಿಸಿ FXನ ಗುಣಿಸ್ತಾ ಹೋಗಿ, ಆಗ ಏನಾಗುತ್ತೆ ಅಂತಂದರೆ 4 × 0.02
ದಟ್ ಈಸ್ ಈಕ್ವಲ್ ಟು 0.08 ಬಂತೆ. ಅದೇ ಥರ ನೆಕ್ಸ್ಟು 9 ಇಂಟು 0.06 ಗುಣಿಸ್ಕೊಳ್ಳಿ, ಆವಾಗ 0.54 ಬರುತ್ತೆ. ನೆಕ್ಸ್ಟು 9 ಇಂಟು 0.10 ಗುಣಿಸಿ 0.90 ಬರುತ್ತೆ. ನೆಕ್ಸ್ಟ್ 2 ಇಂಟು 0.14 ಗುಣಿಸ್ಕೊಳ್ಳಿ, ಆವಾಗ 0.28 ಬರುತ್ತೆ. ಅದೇ ಥರ ನೆಕ್ಸ್ಟು 4 ಇಂಟು 0.18 ಗುಣಿಸಿ, ಆಗ 0.72 ಬರುತ್ತೆ. ನೆಕ್ಸ್ಟ್ 2 ಇಂಟು 0.22 ಗುಣಾಕಾರ ಮಾಡ್ಕೊಳ್ಳಿ, ಆಗ 0.44 ಬರುತ್ತೆ. ಇದನ್ನಷ್ಟನ್ನ ಕೂಡ್ತಾ ಬನ್ನಿ. ಇವೆಷ್ಟನ್ನ ಕೂಡಿದ್ರೆ ನೀವು 0.08 ಪ್ಲಸ್ 0.54, 0.90, 0.28, 0.72, 0.44 ಕೂಡಿದರೆ ನಿಮಗೆ 2.96 ಬರುತ್ತೆ. ದೇರ್ಫೋರ್ ಈಗ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಬರುತ್ತೆ. ದಟ್ ಈಸ್ ಈಕ್ವಲ್ ಟು 2.96 ಡಿವೈಡ್ ಬೈ 30. ಈಗ ಭಾಗವನ್ನು ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ 0.099 PPM ಬರುತ್ತೆ. ದೇರ್ಫೋರ್ ಗಾಳಿಯಲ್ಲಿರುವ SO2ನ ಸಾರತೆಯ ಸರಾಸರಿ ಎಷ್ಟು ಅಂತ ಕೇಳಿದರೆ 0.099 PPM ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಬ್ಬ ತರಗತಿ ಶಿಕ್ಷಕನಲ್ಲಿರುವ ಒಂದು ತರಗತಿಯ 40 ವಿದ್ಯಾರ್ಥಿಗಳ ವಾರ್ಷಿಕ ಗೈರು ಹಾಜರಾತಿಯ ದಾಖಲೆಯು ಕೆಳಗಿನಂತಿದೆ. ಒಬ್ಬ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿ ಕಂಡುಹಿಡಿಯಿರಿ. ನೋಡಿ, ದಿನಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ದಿನಗಳ ಸಂಖ್ಯೆಯನ್ನು ನೀವು ಏನು ಮಾಡಬೇಕು ಅಂತಂದರೆ ವರ್ಗಾಂತರವನ್ನು ಬರ್ಕೋಬೇಕು. ನೆಕ್ಸ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗೊತ್ತಾಗುತ್ತಾ ಹೇಳ್ತಿರೋದು. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಆವೃತ್ತಿಯಲ್ಲಿ ಬರ್ಕೋಬೇಕು. 0ರಿಂದ 6, ನೆಕ್ಸ್ಟ್ 6ರಿಂದ 10, 10ರಿಂದ 14, 14ರಿಂದ 20, 20ರಿಂದ 28, 28ರಿಂದ 38, 38ರಿಂದ 40. ಈಗ ವಿದ್ಯಾರ್ಥಿಗಳ ಸಂಖ್ಯೆ ಆದಮೇಲೆ ನಾವು ಆವೃತ್ತಿ ಅಂತ ಬರ್ಕೋಬೇಕು. 11, 10, 7, 4, 4, 3, 1. ಈಗ ಉತ್ತರವನ್ನು ಕಂಡುಹಿಡಿತಾ ಹೋಗೋಣ. ಮೊದಲನೇದು ಬಂದ್ಬಿಟ್ಟು ಆವೃತ್ತಿಯನ್ನು ಬರ್ಕೊಳ್ಳಿ. ದಿನಗಳ ಸಂಖ್ಯೆ XI, ವಿದ್ಯಾರ್ಥಿಗಳ ಸಂಖ್ಯೆ FI. ನೋಡಿ, 0ರಿಂದ 6, 6ರಿಂದ 10, 10ರಿಂದ 14, 14ರಿಂದ 20, 20ರಿಂದ 28, 28ರಿಂದ 38, 38ರಿಂದ 40. ಈಗ ನೋಡ್ಕೊಳ್ಳಿ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 11, 10, 7, 4, 4, 3, 1. ತರ್ಪೂರ್ ಇವನ್ನೆಲ್ಲ ಕೂಡ್ಕೊಳ್ಳಿ, ಸಿಗ್ಮಾ FI ಆಗುತ್ತೆ. ದಟ್ ಈಸ್ ಕೊಟ್ಟು 11 ಪ್ಲಸ್ 10, 21, 7, 28, 32, 36, 36, 39, 39, 1, 40 ಆಯಿತು. ಸಿಗ್ಮಾ FI 40 ಆಯಿತು. ಈಗ ಮಧ್ಯಬಿಂದುವನ್ನು ಕಂಡುಹಿಡ್ಕೊಳ್ಳಿ ವಿದ್ಯಾರ್ಥಿಗಳು. ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾನು ಆಗಲೇ ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೆ. ಏನು ಮಾಡಬೇಕು ಅಂತಂದರೆ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿ ಎರಡನ್ನ ಕೂಡಿಬಿಟ್ಟು ಎರಡರಿಂದ ಭಾಗಾಕಾರ ಮಾಡ್ತಾ ಬರಬೇಕು. 0 ಪ್ಲಸ್ 6 ಡಿವೈಡೆಡ್ ಬೈ 2 ದಟ್ ಈಸ್ ಕೊಟ್ಟು 6/2 ದಟ್ ಈಸ್ ಕೊಟ್ಟು 3 ಆಗುತ್ತೆ. ಅದೇ ಥರ 6 ಪ್ಲಸ್ 10 16, 16/2 8 ಆಗುತ್ತೆ. 10 ಪ್ಲಸ್ 14 24, 24 ಡಿವೈಡ್ ಬೈ 2 12 ಆಗುತ್ತೆ. ಆ ಥರ 14 ಪ್ಲಸ್ 20 34, 34 ಡಿವೈಡ್ ಬೈ 2 17 ಆಗುತ್ತೆ. ನೆಕ್ಸ್ಟ್ 20 ಪ್ಲಸ್ 28 48, 48 ಡಿವೈಡ್ ಬೈ 2 24 ಆಗುತ್ತೆ. 28 ಪ್ಲಸ್ 38 ಅಲ್ಲಿಗೆ 66 ಆಗುತ್ತೆ. 66 ಡಿವೈಡ್ ಬೈ 2 33 ಆಗುತ್ತೆ. ನೆಕ್ಸ್ಟ್ 40 ಪ್ಲಸ್ 38 78 ಆಗುತ್ತೆ. 78 ಡಿವೈಡ್ ಬೈ 2 39 ಆಗುತ್ತೆ. ಈಗ XI ಇಂಟು FI ಅನ್ನು ಗುಣಾಕಾರ ಮಾಡ್ಕೊಳ್ಳಿ. 11 ಇಂಟು 3 33, 10 ಇಂಟು 8 80, 12 84, 17 4 68, 24 4 96, 33 3 99, 39 1 39. ಇದಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇದಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 499 ಆಗುತ್ತೆ. ಮೇಲಿನ ಕೋಷ್ಟಕದಿಂದ ಸಿಗ್ಮಾ FI 40 ಆಗುತ್ತೆ. ಸಿಗ್ಮಾ FI XI 499 ಆಗುತ್ತೆ. ದೇರ್ಫೋರ್ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರ್ಕೊಳ್ಳಿ. ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ FI XI ಡಿವೈಡ್ ಬೈ ಸಿಗ್ಮಾ FI ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 499 ಡಿವೈಡ್ ಬೈ 40 ಆಗುತ್ತೆ. 499 ಡಿವೈಡ್ ಬೈ 40 ಇಸ್ ಈಕ್ವಲ್ ಟು 12.475 ಆಗುತ್ತೆ. 12.475 ಆಗುತ್ತೆ. ದೇರ್ಫೋರ್ ಒಬ್ಬ ವಿದ್ಯಾರ್ಥಿಯ
ಗೈರು ಹಾಜರಾತಿಯ ಸರಾಸರಿ ಎಷ್ಟು ಅಂದರೆ 12.475 ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು, ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. ಈಗ ಸರಾಸರಿಯನ್ನು ಹೇಗೆ ಕಂಡುಹಿಡಿದಿದ್ವೋ ಅದೇ ಥರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿತಾ ಹೋಗ್ತಾ ಇದ್ದೀವಿ. ರೂಢಿ ಬೆಲೆ ಅಥವಾ ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆ ಅಂತಂದರೆ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಇರುವಂಥ ಮೌಲ್ಯವಾಗಿದೆ. ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಇರುವಂಥ ಮೌಲ್ಯವನ್ನು ನಾವು ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ನೋಡ್ಕೊಳ್ಳಿ, ಇಲ್ಲಿ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಒಂದು ಗೊತ್ತಾಯ್ತು, ಆ ವರ್ಗೀಕೃತದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದು ಹೆಚ್ಚು ಸರಿ ಪುನರಾವರ್ತನೆ ಆಗಿರುತ್ತೋ, ಯಾವ ಸಂಖ್ಯೆ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರುತ್ತೋ ಆ ಸಂಖ್ಯೆಯನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಬಹುಲಕ ಅಥವಾ ರೂಢಿ ಬೆಲೆ ಅಂತ ತಗೊಳ್ತೇವೆ. ಈಗೇನು ಮಾಡ್ತೇವೆ ಅಂತಂದರೆ ಇದು ವರ್ಗೀಕೃತ ಆಗಿರೋದ್ರಿಂದ ನೋಡಿಲಿ, ಯಾವುದು ಹೆಚ್ಚು ಸಲ ಇರುವಂಥ ಮೌಲ್ಯ ಇರುತ್ತೋ ಅದನ್ನು ನಾವೇನು ಅಂತ ಕರಿತೀವಿ ಅಂತಂದರೆ ಆ ಒಂದು ದತ್ತಾಂಶಗಳ ಬಹುಲಕ ಅಂತ ಕರಿತೀವಿ. ಈಗ ಒಂದು ಉದಾಹರಣೆ ಲೆಕ್ಕವನ್ನು ತಗೊಂಡು ಈ ಬಹುಲಕವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೇದು ಉದಾಹರಣೆ ಏನು ಅಂತಂದರೆ 10 ಪಂದ್ಯಗಳಲ್ಲಿ ಒಬ್ಬ ಬೌಲರ್ನು ಪಡೆದ ವಿಕೆಟ್ಗಳ ಸಂಖ್ಯೆಯು ಈ ಕೆಳಗಿನಂತಿದೆ. ನೋಡ್ಕೊಳ್ಳಿ, ಇಲ್ಲಿ 10 ಪಂದ್ಯಗಳಲ್ಲಿ ಒಬ್ಬ ಬೌಲರ್ ಏನು ಮಾಡಿದ್ದಾನೆ ಅಂತಂದರೆ ಎಷ್ಟೆಷ್ಟು ವಿಕೆಟ್ಗಳನ್ನು ಒಂದೊಂದು ಪಂದ್ಯದಲ್ಲಿ ತೆಗೆದುಕೊಂಡಿದ್ದಾನೋ, ಅವನು ಎಷ್ಟು ಪಡ್ಕೊಂಡಿದ್ದಾನೋ ಅಷ್ಟು ಒಂದು ವಿಕೆಟ್ಗಳ ಸಂಖ್ಯೆಯನ್ನು ದತ್ತಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ನಮಗೀಗ. ದತ್ತಾಂಶಗಳಲ್ಲಿ ಕೊಟ್ಟಿರುವಂಥದ್ದು ಯಾವುದು ಅಂತಂದರೆ ಮೊದಲನೇ ಪಂದ್ಯದಲ್ಲಿ 2, ಎರಡನೇ ಪಂದ್ಯದಲ್ಲಿ 6 ಕೊಟ್ಟಿದ್ದಾರೆ, ಮೂರನೇ ಪಂದ್ಯದಲ್ಲಿ 4 ವಿಕೆಟ್ ಪಡೆದಿದ್ದಾನೆ. ಅದೇ ಥರ 4ನೇ ಪಂದ್ಯದಲ್ಲಿ 5 ವಿಕೆಟು, 5ನೇ ಪಂದ್ಯದಲ್ಲಿ ಯಾವುದೇ ವಿಕೆಟ್ ಇಲ್ಲ, ಅಲ್ಲಿ 0 ಆಗಿದೆ. ನೆಕ್ಸ್ಟ್ 6ನೇ ಪಂದ್ಯದಲ್ಲಿ 2 ವಿಕೆಟು, 7ನೇ ಪಂದ್ಯದಲ್ಲಿ 1, 8ನೇ ಪಂದ್ಯದಲ್ಲಿ 3, ನಂತರ 9ನೇ ಪಂದ್ಯದಲ್ಲಿ 2 ಮತ್ತು 10ನೇ ಪಂದ್ಯದಲ್ಲಿ ಕೂಡ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾನೆ. ಈಗ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ದೇರ್ಫೋರ್ ಫಸ್ಟು ವಿಕೆಟ್ಗಳ ಸಂಖ್ಯೆ ಮತ್ತು ಪಂದ್ಯಗಳ ಸಂಖ್ಯೆಯನ್ನು ನಾವೇನು ಮಾಡಬೇಕು ಅಂದರೆ ಕೋಷ್ಟಕ ರೂಪದಲ್ಲಿ ಬರಿತಾ ಹೋಗಬೇಕು. ಫಸ್ಟು ವಿಕೆಟ್ಗಳ ಸಂಖ್ಯೆ, ನೆಕ್ಸ್ಟು ಪಂದ್ಯಗಳ ಸಂಖ್ಯೆ. ನೋಡ್ಕೊಳ್ಳಿ, ಇಲ್ಲಿ ವಿಕೆಟ್ಗಳ ಸಂಖ್ಯೆ 0, 1, 2, 3, 4, 5, 6 ಅಲ್ವಾ. ನೋಡ್ಕೊಳ್ಳಿ, ಇಲ್ಲಿ ಪಂದ್ಯಗಳ ಸಂಖ್ಯೆ ಎಷ್ಟು ನೋಡಿಲ್ಲಿ 0 ಎಷ್ಟು ಒಂದು ಪಂದ್ಯದಲ್ಲಿ ಅಲ್ವಾ. 1 ವಿಕೆಟು ನೋಡಿ ಇರೋದು 1 ವಿಕೆಟು ಒಂದು ಪಂದ್ಯದಲ್ಲಿ, 2 ವಿಕೆಟು 3 ಪಂದ್ಯಗಳಲ್ಲಿ ತಗೊಂಡಿದ್ದಾರೆ. ನೋಡಿಲ್ಲಿ 1, 2, 3 ಗೊತ್ತಾಯ್ತಾ, 3 ಪಂದ್ಯಗಳಲ್ಲಿ 2 ವಿಕೆಟನ್ನು ಪಡ್ಕೊಂಡಿದ್ದಾನೆ. ಅದಕ್ಕೆ ವಿಕೆಟ್ಗಳ ಸಂಖ್ಯೆ 2. ಎಷ್ಟು ಪಂದ್ಯಗಳು? 3 ಪಂದ್ಯಗಳು. ಅದೇ ಥರ 3 ವಿಕೆಟುಗಳು 1, 2 ಅಲ್ವಾ, 3 ವಿಕೆಟ್ಗಳನ್ನು 2 ಪಂದ್ಯಗಳಲ್ಲಿ ಬರ್ಕೊಂಡಿದ್ದಾರೆ. ದರ್ಫೋರ್ 3 ವಿಕೆಟ್ ಡಿವೈಡ್ ಬೈ 2 ಪಂದ್ಯ. ನೆಕ್ಸ್ಟ್ ಒನ್ ಏನು ಅಂತಂದರೆ 4 ವಿಕೆಟುಗಳು ಒಂದು ಪಂದ್ಯ, 5 ವಿಕೆಟ್ ಒಂದು ಪಂದ್ಯ, 6 ವಿಕೆಟು ಒಂದು ಪಂದ್ಯದಲ್ಲಿ ಬರ್ಕೊಂಡಿದ್ದಾರೆ. ಈ ರೀತಿ ನೀವೇನು ಮಾಡಬೇಕು ಅಂತಂದರೆ ಒಂದು ಕೋಷ್ಟಕವನ್ನು ರಚನೆ ಮಾಡ್ಕೋಬೇಕು. ಈ ಕೋಷ್ಟಕವನ್ನು ರಚನೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅತಿ ಹೆಚ್ಚು ಬಾರಿ ಯಾವುದು ಬರುತ್ತೋ ಅದು ಏನಾಗುತ್ತೆ ಅಂದರೆ ಬಹುಲಕ ಆಗುತ್ತೆ. ನೋಡಿಲಿ, ಸ್ಪಷ್ಟವಾಗಿ ಬೌಲರ್ ಗರಿಷ್ಠ ಪಂದ್ಯಗಳಲ್ಲಿ ಅಂದರೆ 3 ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆ 2 ಆಗಿದೆ. ಆದ್ದರಿಂದ ದತ್ತಾಂಶಗಳ ಬಹುಲಕವು 2 ಆಗಿರುತ್ತೆ. ಯಾಕೆ ಅಂತಂದರೆ ಅತಿ ಹೆಚ್ಚು ಪುನರಾವರ್ತನೆ ಆಗಿರುವಂಥದ್ದು 2. ನೋಡಿ, 2 ಅನ್ನೋದು 3 ಸರಿ ಪುನರಾವರ್ತನೆ ಆಗಿದೆ. 1, 2, 3 ಸರಿ ಪುನರಾವರ್ತನೆ ಆಗಿದೆ. ದೇರ್ಫೋರ್ ಆದ್ದರಿಂದ ಬಹುಲಕದ ರೂಢಿ ಬೆಲೆ ಎಷ್ಟು ಅಂತಂದರೆ 2 ಆಗಿರುತ್ತೆ. ಬಹುಲಕದ ರೂಢಿ ಬೆಲೆ ಎಷ್ಟು ಅಂದರೆ 2 ಆಗಿರುತ್ತೆ. ನೆಕ್ಸ್ಟು ಈ ಬಹುಲಕವನ್ನು ಕಂಡುಹಿಡಿಯುವಂಥ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ ಏನು ಅಂತಂದ್ರೆ ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ನೋಡಿ, L ಅಂತಂದರೆ ಬಹುಲಕ ಇರುವಂಥ ವರ್ಗಾಂತರದ ಕೆಳಮಿತಿ. ಇದು ಸೂತ್ರ, ಬಹುಲಕವನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಾಗುತ್ತೆ ಹೇಳ್ತಿರೋದು. ವರ್ಗೀಕೃತದ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯೋ ಸೂತ್ರ ಏನು? L ಇಸ್ ಈಕ್ವಲ್ ಟು ಬಹುಲಕ ಇರುವಂಥ ವರ್ಗಾಂತರದ ಕೆಳಮಿತಿ. ಸೂತ್ರ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಅಂದರೆ ಸ್ಪಷ್ಟವಾಗಿ ಬೌಲರ್ನ ಗರಿಷ್ಠ ಪಂದ್ಯಗಳಲ್ಲಿ ಅಂದರೆ ಪಡೆದ ವಿಕೆಟ್ಗಳ ಸಂಖ್ಯೆ 2 ಆಗಿದೆ. ಆದ್ದರಿಂದ ದತ್ತಾಂಶಗಳ ಬಹುಲಕ ಕೂಡ 2 ಆಗಿರುತ್ತೆ. ಈ F1 ಅಂದರೆ ಬಹುಲಕ ಇರುವ ವರ್ಗಾಂತರದ ಆವೃತ್ತಿ, F0 ಅಂದರೆ ಬಹುಲಕ ಇರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ,
ನೆಕ್ಸ್ಟ್ F2 ಅಂದರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿಯಾಗಿರುತ್ತೆ. ಮುಂದಿನ ವರ್ಗಾಂತರದ ಆವೃತ್ತಿಯಾಗಿರುತ್ತೆ. ಇದನ್ನೊಂದು ಸರಿ ಸೂತ್ರವನ್ನು ಬರ್ಕೊಂಬಿಟ್ಟು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ನೆಕ್ಸ್ಟು ಒಂದು ಪ್ರಶ್ನೆ ಮುಖಾಂತರ ಸೂತ್ರವನ್ನು ಬಿಡಿಸ್ತಾ ಹೋಗೋಣ. ಸೂತ್ರದ ಸಹಾಯದಿಂದ ಬಹುಲಕವನ್ನು ಕಂಡುಹಿಡಿಯೋಣ. ಮೊದಲನೇದು ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಒಂದು ವಿದ್ಯಾರ್ಥಿಗಳ ತಂಡವು ಒಂದು ಜನವಸತಿ ಪ್ರದೇಶದ 20 ಕುಟುಂಬಗಳ ಸಮೀಕ್ಷೆ ನಡೆಯಿತು. ಇದರಂತೆ ಒಂದು ಕುಟುಂಬದಲ್ಲಿರುವಂಥ ಸದಸ್ಯರ ಸಂಖ್ಯೆಯನ್ನು ಈ ಕೆಳಗಿನ ಆವೃತ್ತಿ ಕೋಷ್ಟಕವು ತಿಳಿಸುತ್ತದೆ. ನೋಡಿರಿ, ಒಂದು ವಿದ್ಯಾರ್ಥಿಗಳ ತಂಡ ಏನು ಮಾಡುತ್ತೆ ಅಂತಂದರೆ ಒಂದು ಜನವಸತಿ ಪ್ರದೇಶಕ್ಕೆ ಹೋಗ್ಬಿಟ್ಟು 20 ಕುಟುಂಬಗಳ ಸಮೀಕ್ಷೆಯನ್ನು ನಡೆಸುತ್ತೆ. ಆ ಸಮೀಕ್ಷೆಯಲ್ಲಿ ಬಂದಂಥ ದತ್ತಾಂಶ ಅಥವಾ ಮಾಹಿತಿಯನ್ನು ಈ ಕೆಳಗಿನ ಕೋಷ್ಟಕ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿರುವಂಥ ನೋಡಿಲಿ, ಒಂದು ಕುಟುಂಬದ ಗಾತ್ರ 1ರಿಂದ 3, 3ರಿಂದ 5, 5ರಿಂದ 7, 7ರಿಂದ 9, 9ರಿಂದ 11. ಕುಟುಂಬದ ಗಾತ್ರ ಅಂದರೆ ಒಂದು ಕುಟುಂಬದಲ್ಲಿರುವಂಥ ಜನಗಳ ಸಂಖ್ಯೆ ಅಲ್ವಾ. ನೋಡಿ, 1ರಿಂದ 3 ಜನ ಇರುವಂಥ ಕುಟುಂಬಗಳು ಎಷ್ಟಿದ್ದಾವೆ ಅಂತಂದರೆ 7 ಕುಟುಂಬಗಳಿದ್ದಾವೆ. 3ರಿಂದ 5 ಜನ ಇರುವಂಥ ಜನಗಳ ಒಂದು ಕುಟುಂಬಗಳು ಎಷ್ಟಿದ್ದಾವೆ ಅಂದರೆ 8 ಇದ್ದಾವೆ. 5ರಿಂದ 7 ಜನ ಇರುವಂಥ ಕುಟುಂಬಗಳು ಎಷ್ಟಿದ್ದಾವೆ ಅಂತಂದರೆ 2 ಇದ್ದಾವೆ. 7ರಿಂದ 9 ಜನ ಇರುವಂಥ ಕುಟುಂಬಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತಂದರೆ 2 ಇದ್ದಾವೆ. 9ರಿಂದ 11 ಜನ ಇರುವಂಥ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 1 ಇದೆ. ಇವೆಲ್ಲ ಕುಟುಂಬಗಳ ಸಂಖ್ಯೆ ಮತ್ತು ಕುಟುಂಬದ ಗಾತ್ರವನ್ನು ಕೊಟ್ಟಿದ್ದಾರೆ. ಈ ಒಂದು ಕೋಷ್ಟಕಕ್ಕೆ ನಾವೇನು ಮಾಡಬೇಕು ಅಂತಂದರೆ ಬಹುಲಕವನ್ನು ಕಂಡುಹಿಡಿಯಬೇಕು. ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಈ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಮಗೆ ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಈಗಾಗಲೇ ಗೊತ್ತಿದೆ. ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನೀವು ಬರಿತಾ ಹೋಗಬೇಕು. ಇಲ್ಲಿ ಗರಿಷ್ಠ ಆವೃತ್ತಿ ಯಾವುದಾಗಿದೆ ಅಂತಂದರೆ 8 ಆಗಿದ್ದು, ಇದಕ್ಕೆ ಅನುಗುಣವಾದಂಥ ವರ್ಗಾಂತರ ಎಷ್ಟಿದೆ ಅಂದರೆ 3ರಿಂದ 5 ಆಗಿದೆ. ಆದ್ದರಿಂದ ಬಹುಲಕ ಇರುವಂಥ ವರ್ಗಾಂತರವು 3ರಿಂದ 5 ಆಗಿರುತ್ತೆ. ನೋಡ್ಕೊಳ್ಳೋದ್ರಲ್ಲಿ ಹೈಯೆಸ್ಟ್ ಯಾವುದಿರುತ್ತೋ, ಯಾವ ಸಂಖ್ಯೆ ಇರುತ್ತೋ ಅದಕ್ಕೆ ಅನುಗುಣವಾಗಿರುವಂಥ ವರ್ಗಾಂತರ ಏನಾಗಿರುತ್ತೆ ಅಂದರೆ ಅದು ಬಹುಲಕವಿರುವಂಥ ವರ್ಗಾಂತರ ಆಗಿರುತ್ತೆ. ದೇರ್ಫೋರ್ ಈಗ ಬಹುಲಕವಿರುವಂಥ ವರ್ಗಾಂತರ 3ರಿಂದ 5 ಆಯಿತು. ಬಹುಲಕವಿರುವಂಥ ವರ್ಗಾಂತರದ ಕೆಳಮಿತಿ ಎಷ್ಟಾಗುತ್ತೆ ಅಂದರೆ 3 ಆಗುತ್ತೆ. ವರ್ಗಾಂತರದ ಗಾತ್ರ ಅಂದರೆ ನೋಡಿ 3ರಿಂದ 5 ಇರುವ ಸಂಖ್ಯೆಗಳು ಎಷ್ಟು ನೋಡಿಲ್ಲಿ 3, 4, 5 ಗೊತ್ತಾಗ್ತಾಯಿತ್ತು. ವ್ಯತ್ಯಾಸ ಎಷ್ಟು 3 - 5 - 3 2 ಆಗುತ್ತೆ. H=2. ಬಹುಲಕ ಇರುವಂಥ ವರ್ಗಾಂತರದ ಆವೃತ್ತಿ F1 8 ಆಗುತ್ತೆ. ನೆಕ್ಸ್ಟ್ ಬಹುಲಕ ಇರುವ ವರ್ಗಾಂತರದ ಇಂದಿನ ವರ್ಗಾಂತರದ ಆವೃತ್ತಿ ಎಷ್ಟಾಗುತ್ತೆ ಅಂತಂದರೆ F0 7 ಆಗುತ್ತೆ. ಬಹುಲಕ ಇರುವ ವರ್ಗಾಂತರದ ಮುಂದಿನ ವರ್ಗಾಂತರದ ಆವೃತ್ತಿ F2 2 ಆಗುತ್ತೆ. ಈಗ ಈ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸಿದಾಗ ಏನಾಗುತ್ತೆ ಅಂದರೆ ಫಸ್ಟ್ ಬಹುಲಕ ಇರುವಂಥ ಫಾರ್ಮುಲಾವನ್ನು ಬರ್ಕೊಳ್ಳಿ, ಸೂತ್ರನ ಬರ್ಕೊಳ್ಳಿ. ಬಹುಲಕ L + F1 - F0 / 2F1 - F0 - F2 × H. ಈಗ ಇಲ್ಲಿರುವಂಥ ಬೆಲೆಗಳನ್ನು ತುಂಬ್ತಾ ಹೋಗಿ ಬಹುಲಕ L ಜಾಗಕ್ಕೆ 3 ಪ್ಲಸ್ ನೋಡಿ F1 ಎಷ್ಟು 8 - F0 ಎಷ್ಟು 7 / 2 × F1 ಎಷ್ಟು 8 - 7 F2 ಎಷ್ಟು 2 ಇಂಟು ವರ್ಗಾಂತರದ ಗಾತ್ರ H 2. ದಟ್ ಈಸ್ ಇದನ್ನು ಇವಾಗ ಸುಲಭೀಕರಣ ಮಾಡ್ತಾ ಹೋದಾಗ 3 + 8ರಲ್ಲಿ -7 ಕಳೆದ್ರೆ ಇನ್ನು 1 ಉಳಿಯುತ್ತೆ. 1 / ಇದನ್ನು ಗುಣಾಕಾರ ಮಾಡ್ಕೊಳ್ಳಿ. 8 × 2 16 ಆಯಿತು. 16 ಇವೆರಡನ್ನ ಕೂಡ್ಕೊಳ್ಳಿ. 2 ಒಂದೇ ಚಿಹ್ನೆಯನ್ನು ಒಂದು ಮೈನಸ್ ಚಿಹ್ನೆಯನ್ನು ಅವೆರಡನ್ನ ಕೂಡಿದ್ರೆ ಏನಾಗುತ್ತೆ ಅಂದರೆ -7 - 2 -9 ಆಗುತ್ತೆ. ಇಂಟು 2 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 3 + 1 / 16 - 9 ಅಂದರೆ ಎಷ್ಟಾಗುತ್ತೆ 7 ಆಗುತ್ತೆ. 16ರಲ್ಲಿ 9 ಕಳೆದ್ರೆ ಇನ್ನು 7. ಇವಾಗ 1 × 2 2 / 7 ಆಗುತ್ತೆ. ದೇರ್ಫೋರ್ ಬಹುಲಕ ಈಗ 3 + 7/2/7 ಭಾಗಾಕಾರ ಮಾಡ್ಕೊಳ್ಳಿ. ಆಗೇನಾಗುತ್ತೆ 0.28 ಬರುತ್ತೆ. ಅವೆರಡನ್ನ ಕೂಡಿದರೆ ಬಹುಲಕ 3.2 × 6 ಆಗುತ್ತೆ. ದೇರ್ಫೋರ್ ಮೇಲಿನ ದತ್ತಾಂಶಗಳ ಬಹುಲಕವು 3.28 6 ಆಗಿದೆ. 3.28 6 ಆಗಿದೆ. ಇದೇ ಥರ ಇನ್ನೊಂದು ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ, ಅದಕ್ಕೆ ಉತ್ತರವನ್ನು ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ ಉದಾಹರಣೆ 1ರ ಕೋಷ್ಟಕ 13.3ರಲ್ಲಿ 30 ವಿದ್ಯಾರ್ಥಿಗಳ ಗಣಿತ ಪರೀಕ್ಷೆಯಲ್ಲಿನ ಅಂಕಗಳ ಹಂಚಿಕೆಯನ್ನು ನೀಡಿದೆ.
ಈ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಇದೆಲ್ಲದ ಬಹುಲಕವನ್ನು ಸರಾಸರಿ ಮತ್ತು ವ್ಯಾಖ್ಯಾನಿಸಿ ಅಂತಲೂ ಕೂಡ ಕೇಳಿದ್ದಾರೆ. ನಮಗೆ ಬಹುಲಕವನ್ನು ಕಂಡುಹಿಡಿದ್ರೆ ಸಾಕು, ಬೇರೆ ಏನು ಮಾಡೋದು ಬೇಕಿಲ್ಲ ಈ ಪ್ರಶ್ನೆಯಲ್ಲಿ. ಇವಾಗ ವರ್ಗಾಂತರ 10ರಿಂದ 25, 25ರಿಂದ 40, 40ರಿಂದ 55, 50ರಿಂದ 70, 70ರಿಂದ 85, 85ರಿಂದ 100 ಅಲ್ವಾ. ನಾವು ಆಲ್ರೆಡಿ ಸರಾಸರಿನ ಕಂಡುಹಿಡಿದಿದ್ವಿ. ಈಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ 2, 3, 7, 6, 6, 6. ಇದನ್ನು ನಾವು ಸರಾಸರಿ ಕೂಡ ಕಂಡುಹಿಡಿದಿದ್ವಿ ಈ ಒಂದು ಪ್ರಶ್ನೆಗೆ. ಆದ್ದರಿಂದ ಇವಾಗ ಏನಾಗುತ್ತೆ ಅಂತಂದರೆ ಫಸ್ಟು ಕೋಷ್ಟಕವನ್ನು ನೋಡಿಬಿಟ್ಟು ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದರೆ 7. ಅರ್ಥ ಆಗುತ್ತಾ ಹೇಳ್ತಿರೋದು? ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅಂತಂದರೆ 7. ದೇರ್ಫೋರ್ ಇಲ್ಲಿ ಬಹುಲಕವಿರುವಂಥ ವರ್ಗಾಂತರ ಯಾವುದು ಅಂತಂದರೆ 40ರಿಂದ 55. 40ರಿಂದ 55. ದೇರ್ಫೋರ್ ಬಹುಲಕ ಇರುವ ವರ್ಗಾಂತರದ ಕೆಳಮಿತಿ ಎಲ್ ಇಸ್ ಈಕ್ವಲ್ ಟು ಲೋಯರ್ ಲಿಮಿಟ್ ಇಸ್ ಈಕ್ವಲ್ ಟು 40 ಆಗುತ್ತೆ. ಆಮೇಲೆ ಹೆಚ್ಚನ್ನು ಕಂಡುಹಿಡಿಬೇಕು. ವರ್ಗಾಂತರದ ಗಾತ್ರವನ್ನು ಕಂಡುಹಿಡಿಯಕ್ಕೆ ಏನು ಮಾಡಬೇಕು ಅಂತಂದರೆ, ಯಾವುದು ವರ್ಗಾಂತರದ ಗಾತ್ರ ಇರುತ್ತೆ 55 ಮೈನಸ್ 40, ದಟ್ ಈಸ್ ಈಕ್ವಲ್ ಟು ಎಚ್ ಇಸ್ ಈಕ್ವಲ್ ಟು 55 ಮೈನಸ್ 40 ಇಸ್ ಈಕ್ವಲ್ ಟು 15. 55 ಮೈನಸ್ 40 ಇಸ್ ಈಕ್ವಲ್ ಟು 15 ಆಗುತ್ತೆ. 55 ಮೈನಸ್ 40 ಇಸ್ ಈಕ್ವಲ್ ಟು 15 ಆಗುತ್ತೆ. ಬಹುಲಕ ಇರುವ ವರ್ಗಾಂತರದ ಆವೃತ್ತಿ F1 ಇಸ್ ಈಕ್ವಲ್ ಟು 7 ಆಯಿತು. ನೋಡಿ ಆವೃತ್ತಿ ಎಷ್ಟಾಗುತ್ತೆ? F1 ಇಸ್ ಈಕ್ವಲ್ ಟು 7. ಅದರ ಹಿಂದಿನ ಆವೃತ್ತಿ F0 ಇಸ್ ಈಕ್ವಲ್ ಟು 3 ಆಗುತ್ತೆ. ಅದರ ಮುಂದಿನ ಆವೃತ್ತಿ F2 ಇಸ್ ಈಕ್ವಲ್ ಟು 6 ಆಗುತ್ತೆ. F2 ಇಸ್ ಈಕ್ವಲ್ ಟು 6. F2 ಇಸ್ ಈಕ್ವಲ್ ಟು 6 ಆಯಿತು. ದೇರ್ಫೋರ್ ಬಹುಲಕ ಇಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ದಟ್ ಈಸ್ ಈಕ್ವಲ್ ಟು ಬಹುಲಕ ಇಸ್ ಈಕ್ವಲ್ ಟು 40 ಪ್ಲಸ್ 7 ಮೈನಸ್ 3 ಡಿವೈಡ್ ಬೈ 2 ಇಂಟು 7 ಮೈನಸ್ 3 ಮೈನಸ್ 6 ಇಂಟು 15 ಆಗುತ್ತೆ. ಬಹುಲಕ ಇಸ್ ಈಕ್ವಲ್ ಟು 40 ಪ್ಲಸ್ 4 ಡಿವೈಡೆಡ್ ಬೈ 14 ಮೈನಸ್ 9 ಇಂಟು 15. ದೇರ್ಫೋರ್ ಬಹುಲಕ ಇಸ್ ಈಕ್ವಲ್ ಟು 40 ಪ್ಲಸ್ 4 ಡಿವೈಡೆಡ್ ಬೈ 5 ಇಂಟು 15. 5 ಒಂದಲೇ 5 ಮೂರಲೇ. ದೇರ್ಫೋರ್ ಬಹುಲಕ ಇಸ್ 40 ಪ್ಲಸ್, ಓಕೆನಾ, ಇವಾಗ ಭಾಗಾಕಾರ ಮಾಡ್ಕೊಳ್ಳಿ. 5 ಒಂದಲೇ 5 ಮೂರಲೇ, 3 4 12, 40 ಪ್ಲಸ್ 12 52. ದೇರ್ಫೋರ್ ಮೇಲಿನ ದತ್ತಾಂಶಗಳ ಬಹುಲಕವು 52 ಆಗಿದೆ. ಮೇಲಿನ ದತ್ತಾಂಶಗಳ ಬಹುಲಕವು ಏನಾಗಿದೆ ಅಂತಂದರೆ 52 ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವು ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸುಗಳನ್ನು ತೋರಿಸುತ್ತದೆ. ನೋಡಿ, ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆಯಲ್ಲಿ ರೋಗಿಗಳು ಒಂದು ವರ್ಷದಲ್ಲಿ ಯಾವ್ಯಾವ ವಯಸ್ಸಿನ ರೋಗಿಗಳು ಬಂದ್ಬಿಟ್ಟು ದಾಖಲಾಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ 5ರಿಂದ 15 ವರ್ಷದ ವಯಸ್ಸಿನ ರೋಗಿಗಳು 6 ಜನ ಸೇರ್ತಾರೆ. 15ರಿಂದ 25 ವಯಸ್ಸಿನ ರೋಗಿಗಳು 11 ಜನ ಸೇರ್ತಾರೆ. ಆ ಥರ 25ರಿಂದ 35 ವರ್ಷದ ರೋಗಿಗಳು 21 ಜನ ಸೇರ್ತಾರೆ. ಅದೇ ಥರ 35ರಿಂದ 45 ವರ್ಷದ ರೋಗಿಗಳು 23 ಜನ ಸೇರಿಕೊಡ್ತಾರೆ ಹಾಸ್ಪಿಟ್ಲಿಗೆ. ಅದೇ ಥರ 45ರಿಂದ 55 ವರ್ಷದ ರೋಗಿಗಳು 14 ಜನ ಸೇರ್ತಾರೆ. 55ರಿಂದ 65 ವರ್ಷದ ರೋಗಿಗಳು 5 ಜನ ಸೇರಿಕೊಳ್ತಾರೆ. ಈಗ ವಯಸ್ಸು ಏನಿದೆ ಅಲ್ವಾ, ಇದೆಲ್ಲ ಪೂರ್ತಿ ಏನು ತಗೋಬೇಕು ವಯಸ್ಸನ್ನು ಅಂತಂದರೆ ನಾವು ವರ್ಗಾಂತರ ಅಂತ ಬರ್ಕೋಬೇಕು. ಇದು ವರ್ಗಾಂತರ. ರೋಗಿಗಳ ಸಂಖ್ಯೆಯನ್ನು ನಾವು ಆವೃತ್ತಿ ಅಂತ ಬರ್ಕೋಬೇಕು. ಆವೃತ್ತಿಯನ್ನು ಬರ್ಕೋಬೇಕು. ನಾನು ಆಗಲೇ ಹೇಳ್ಕೊಟ್ಟಿದ್ದೇನೆ ಬಹುಲಕವನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು. ಬಹುಲಕವನ್ನು ಹೇಗೆ ಕಂಡುಹಿಡಿಬೇಕು ಅಂತಂದರೆ ಆವೃತ್ತಿ ಅಥವಾ ರೋಗಿಗಳ ಸಂಖ್ಯೆ ಏನು ಕಾಣುತ್ತಲ್ವಾ, ಇದರಲ್ಲಿ ಹೈಯೆಸ್ಟ್ ಇರುವಂಥ ನಂಬರ್ ಯಾವುದು ಅದನ್ನು ಬರ್ಕೋಬೇಕು. ಮೊದಲು ಹೈಯೆಸ್ಟ್ ನಂಬರ್ ಯಾವುದಿದೆ ನೋಡ್ಕೊಳ್ಳಿ. ಇಲ್ಲಿ 6, 11, 21, 23, 14, 5ರಲ್ಲಿ ಹೈಯೆಸ್ಟ್ ನಂಬರು, ಅತಿ ಹೆಚ್ಚು ಇರುವಂಥ ನಂಬರು 23. ದೇರ್ಫೋರ್ 23ಕ್ಕೆ ಅನುಗುಣವಾಗಿರುವಂಥ ವರ್ಗಾಂತರ ಯಾವುದು ಅಂತಂದರೆ 35ರಿಂದ 45. 35ರಿಂದ 45ರಲ್ಲಿ ಏನಾಗಿದೆ ಅಂದರೆ ಬಹುಲಕ ಇದೆ. ಈ ವರ್ಗಾಂತರದಲ್ಲಿ ಬಹುಲಕ ಇದೆ. ದೇರ್ಫೋರ್ ಆದ್ದರಿಂದ ಇವಾಗ ಏನು ಮಾಡಬೇಕು ಅಂತಂದರೆ, ನೀವು ಗರಿಷ್ಠ ಸಂಖ್ಯೆ 23 ಆಗಿದ್ದರಿಂದ ಗರಿಷ್ಠ ಸಂಖ್ಯೆಗೆ ಅನುಗುಣವಾಗಿರುವಂಥ ವರ್ಗಾಂತರ ಯಾವುದು ಅಂತಂದರೆ 35ರಿಂದ 45 ಆಗಿದೆ. ದೇರ್ಫೋರ್ ಅದನ್ನು 35ರಿಂದ 45 ಈ ಬಹುಲಕ ಇರುವಂಥ ವರ್ಗಾಂತರದಲ್ಲಿ ಕೆಳಮಿತಿಯನ್ನು ಬರ್ಕೋಬೇಕು. ಎಲ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 35 ಆಯಿತು. ಎಲ್ ಇಸ್ ಈಕ್ವಲ್ ಟು 35. ಈಗ ಹೆಚ್ಚು ವರ್ಗಾಂತರದ ಗಾತ್ರವನ್ನು ಬರ್ಕೊಳಕ್ಕೆ ಏನು ಮಾಡಬೇಕು ಅಂತಂದರೆ, ಈ ವರ್ಗಾಂತರದಲ್ಲಿ
ಗೊತ್ತಾಯ್ತಾ? ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕಳಿಬೇಕು. 45 ಮೈನಸ್ 35 ಅಂತಂದರೆ ಇನ್ನು 10 ಉಳಿಯುತ್ತೆ. ದೇರ್ಫೋರ್ H = 10 ಆಯಿತು. ದೇರ್ಫೋರ್ ನೋಡಿಲಿ, ಈ ಹೈಯೆಸ್ಟ್ ಇರುವಂಥದ್ದು ಏನಿದೆ ಅಂತಾರೆ ಆವೃತ್ತಿ ಇದೆಯಲ್ಲ, ಅದು ಆವೃತ್ತಿ ಏನಾಗುತ್ತೆ F1 = 23. ಅದರಿಂದ ಕೆಳಮಿತಿ ಏನಾಗುತ್ತೆ ಅಂದರೆ F0 21, F2 = 14 ಆಗುತ್ತೆ. F0 21, F2 = 14. ಈಗ ಸೂತ್ರವನ್ನು ಬರ್ಕೊಳ್ಳಿ. ಸೂತ್ರ ಏನು ಅಂತಂದರೆ ಬಹುಲಕವಿರುವಂಥ ವರ್ಗಾಂತರದ ಮುಂದಿನ ಆವೃತ್ತಿ F2 = 14 ಆಯ್ತಲ್ವಾ. ಈಗ ಸೂತ್ರವನ್ನು ಬರ್ಕೊಳ್ಳಿ. ಬಹುಲಕ L = L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಬೆಲೆಗಳನ್ನು ತುಂಬ್ತಾ ಹೋಗಿ. ಬಹುಲಕ L = 35 ತುಂಬಿ L ಜಾಗಕ್ಕೆ ಪ್ಲಸ್ ಬರ್ಕೊಳ್ಳಿ ಇಂಟು F1ಗೆ ಎಷ್ಟು ತುಂಬಬೇಕು 23 ಮೈನಸ್ F0 ಎಷ್ಟು 21 ಡಿವೈಡೆಡ್ ಬೈ 2 ಇಂಟು 23 ಮೈನಸ್ 21 ಮೈನಸ್ 14 ಇಂಟು ವರ್ಗಾಂತರದ ಘಾತ H = 10. 10 ತುಂಬ್ಕೊಳ್ಳಿ. ಓಕೆನಾ? ಈಗ ಇದನ್ನು ಬಿಡಿಸ್ತಾ ಬನ್ನಿ. ಬಹುಲಕ = 35 ಪ್ಲಸ್ 23ರಲ್ಲಿ ಮೈನಸ್ 21 ಕಳೀರಿ. ಎಷ್ಟು ಬರುತ್ತೆ? 2 ಬರುತ್ತೆ. 2 ಡಿವೈಡೆಡ್ ಬೈ ಇದನ್ನು ಗುಣಾಕಾರ ಮಾಡ್ಕೊಳ್ಳಿ. 23 ಇಂಟು 2 46 ಮೈನಸ್ ಇವೆರಡು ಒಂದೇ ಚಿಹ್ನೆಯನ್ನು ಒಂದೇ ಕೂಡ್ಕೊಳ್ಳಿ. ಮೈನಸ್ 21 ಮೈನಸ್ 14 ಎಷ್ಟಾಗುತ್ತೆ? ಮೈನಸ್ 35 ಆಯಿತು. ಮೈನಸ್ 35 ಬರ್ಕೊಳ್ಳಿ ಇಂಟು H 10 ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊಂತ ಬರಬೇಕು. ಈಗ ನೆಕ್ಸ್ಟ್ ಮುಂದಿನ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಬಹುಲಕ = 35 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಇಲ್ಲೇನು ಮಾಡಬೇಕು ಅಂತಂದರೆ 2 ಡಿವೈಡೆಡ್ ಬೈ 46ರಲ್ಲಿ 35 ಕಳೀರಿ. ಎಷ್ಟು ಬರ್ತೀನ 11 ಬರುತ್ತೆ ಇಂಟು 10. ಈಗ 35 ಆ್ಯಸ್ ಹಾಗೆ ಬರ್ಕೊಳ್ಳಿ. ಪ್ಲಸ್ 2 ಇಂಟು 10 20 ಡಿವೈಡ್ ಬೈ 11. 20ನ್ನು 11ರಿಂದ ಭಾಗಿಸಿ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 1.81 ಬರುತ್ತೆ. ಈಗ ದೇರ್ಫೋರ್ ಬಹುಲಕ = 35 ಪ್ಲಸ್ 1.81. ಈ ಮೇಲಿನ ದತ್ತಾಂಶಗಳ ಬಹುಲಕವು ಅದನ್ನು ಕೂಡಿದರೆ ಎಷ್ಟಾಗುತ್ತೆ ಅಂದರೆ 36.81 ಆಗಿರುತ್ತೆ ವಿದ್ಯಾರ್ಥಿಗಳು. 36.81 ಆಗಿದೆ. ಈಗ ನೆಕ್ಸ್ಟು ನಿಮಗೇನು ಮಾಡ್ತಾಯಿದ್ದೀನಿ ಅಂತಂದರೆ ಹೋಮ್ವರ್ಕ್ ಲೆಕ್ಕಗಳನ್ನು ಕೊಡ್ತಾಯಿದ್ದೀನಿ. ನಾನು ಆಲ್ರೆಡಿ ಬಿಡಿಸಿದ್ದೀನಿ. ನಿಮಗೆ ಹೋಮ್ವರ್ಕನ್ನು ಕೊಡ್ತಾಯಿದ್ದೀನಿ. ಈ ಹೋಮ್ವರ್ಕನ್ನು ನೀವು ಮಾಡಿಬಿಟ್ಟು ಗ್ರೂಪಲ್ಲಿ ಸೆಂಡ್ ಮಾಡಬೇಕು. ಬರ್ಕೊಳ್ಳಿ ಹೋಮ್ವರ್ಕ್ ಲೆಕ್ಕ. ಈ ಕೆಳಗಿನ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ ಬಿಡಿಭಾಗಗಳ ಬಳಕೆಯ ಅಂದರೆ ಗಂಟೆಗಳಲ್ಲಿ ಮಾಹಿತಿಯನ್ನು ನೀಡುತ್ತದೆ. ನೋಡ್ಕೊಳ್ಳಿ. ಬಾಳಿಕೆ ಗಂಟೆಗಳಲ್ಲಿ 0ರಿಂದ 20, 20ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100, 100ರಿಂದ 120. ನೆಕ್ಸ್ಟ್ ಆವೃತ್ತಿ ಕೊಟ್ಟಿದ್ದಾರೆ. ಆವೃತ್ತಿ ಎಷ್ಟು? 0ರಿಂದ 20ಕ್ಕೆ ಇರುವಂಥ ಆವೃತ್ತಿ 10, 20ರಿಂದ 40ಕ್ಕೆ ಇರುವಂಥ ಆವೃತ್ತಿ 35, 40ರಿಂದ 60ಕ್ಕೆ ಇರುವಂಥ ಆವೃತ್ತಿ 52, 60ರಿಂದ 80ಕ್ಕೆ ಇರುವಂಥ ಆವೃತ್ತಿ 61, 80ರಿಂದ 100ಕ್ಕೆ ಇರುವಂಥ ಆವೃತ್ತಿ 38, 100ರಿಂದ 120ಕ್ಕೆ ಇರುವಂಥ ಆವೃತ್ತಿ 29. ಈ ಉಪಕರಣಗಳ ಬಿಡಿಭಾಗಗಳ ಬಳಕೆಯ ಬಹುಲಕವನ್ನು ನಿರ್ಧರಿಸಿ ಅಥವಾ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮಗೆ 3 ಉದಾಹರಣೆ ಲೆಕ್ಕಗಳನ್ನ ತೋರಿಸಿದ್ದೀನಿ. ಇದೇ ಥರ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಬಹುಲಕವನ್ನು ಕಂಡುಹಿಡಿಯಬೇಕು. ಮೊದಲು ಬರ್ಕೊಳ್ಳಿ. ಇದರಲ್ಲಿ ಹೈಯೆಸ್ಟ್ ಯಾವುದು ಅಂತೇಳಿ ನೋಡಿ. ಹೈಯೆಸ್ಟ್ ಎಷ್ಟಿದೆ? 60 ಇದೆ. ಕೆಳಮಿತಿಯಲ್ಲಿ ಕೊಟ್ಟು 60 ಆಗುತ್ತೆ. ಇದು ಈ F0 52, F2 38 ಆಗುತ್ತೆ. ಹೆಚ್ಚು ಈ 80ರಲ್ಲಿ 60ನ್ನು ಕಳ್ಕೊಳ್ಳಿ 20 ಆಗುತ್ತೆ. ಫಾರ್ಮುಲಾ ಬರ್ಕೊಂಬಿಟ್ಟು ಫಾರ್ಮುಲಕ್ಕೆ ಹಾಕ್ಬಿಟ್ಟು ನೀವೇನು ಮಾಡಬೇಕಂದ್ರೆ ಲೆಕ್ಕವನ್ನು ಮಾಡ್ತಾ ಹೋಗಿ. ಓಕೆನಾ? ನೆಕ್ಸ್ಟ್ ಅದೇ ಥರ ಇನ್ನೊಂದು ಲೆಕ್ಕ. ದತ್ತ ವಿತರಣೆಯು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ವಿಶ್ವದ ಕೆಲವು ಉತ್ತಮ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ನುಗಳ ಸಂಖ್ಯೆಯನ್ನು ತೋರಿಸುತ್ತದೆ. ಇದು ಒಂದು ಹೋಮ್ವರ್ಕ್ ಲೆಕ್ಕ. ರನ್ನುಗಳ ಸಂಖ್ಯೆಯನ್ನು ಬರ್ಕೊಳ್ಳಿ. 3000ರಿಂದ 4000, 4000ರಿಂದ 5000, 5000ರಿಂದ 6, 6ರಿಂದ 7, 7ರಿಂದ 8, 8ರಿಂದ 9000, 9000ರಿಂದ 10,000, 10,000ರಿಂದ 11,000. ಬ್ಯಾಟ್ಸ್ಮನ್ಗಳ ಸಂಖ್ಯೆಯನ್ನು ಬರ್ಕೊಳ್ಳಿ. 4, 18, 9, 7, 6, 3, 1, 1. ಈ ದತ್ತಾಂಶಗಳಿಗೂ ಕೂಡ ನೀವೇನು ಮಾಡಬೇಕಂದ್ರೆ ಬಹುಲಕವನ್ನು ಕಂಡುಹಿಡಿತಾ ಬರಬೇಕು. ಈ 2 ಹೋಮ್ವರ್ಕ್ ಲೆಕ್ಕಗಳನ್ನು ಮಾಡಬೇಕು ವಿದ್ಯಾರ್ಥಿಗಳ. ನೀವೆಲ್ಲ ಮಾಡಿಬಿಟ್ಟು ಗ್ರೂಪಲ್ಲಿ ಸೆಂಡ್ ಮಾಡಬೇಕು. ನೆಕ್ಸ್ಟು 3ನೇ ಹೋಮ್ವರ್ಕ್ ಲೆಕ್ಕ. ಒಬ್ಬ ವಿದ್ಯಾರ್ಥಿಯು ಪ್ರತಿ 3 ನಿಮಿಷದ 100 ಅವಧಿಗಳಲ್ಲಿ ಒಂದು ರಸ್ತೆಯಲ್ಲಿನ ಒಂದು ಸ್ಥಳದಲ್ಲಿ ಹಾದು ಹೋದ ಕಾರುಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನ ಕೋಷ್ಟಕದಲ್ಲಿ ನಮೂದಿಸಿದ್ದಾನೆ. ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ. ಇದೊಂದು ಲೆಕ್ಕ ಮಾಡಿ. 3 ಲೆಕ್ಕಗಳನ್ನು ಹೋಮ್ವರ್ಕ್ ಮಾಡಿ. ಓಕೆನಾ? ನೋಡಿ, ಕಾರುಗಳ ಸಂಖ್ಯೆ 0ಯಿಂದ 10,
10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70, 70ರಿಂದ 80, ಆವೃತ್ತಿ 7, 14, 13, 12, 20, 11, 15, 8. ದೇರ್ಫೋರ್ ಗರಿಷ್ಠ ಆವೃತ್ತಿ 20. ಇದನ್ನು ಬರ್ಕೊಂಬಿಟ್ಟು ಎಲ್ಲರೂ ಕೂಡ ಹೋಮ್ವರ್ಕ್ ಲೆಕ್ಕವನ್ನು ಮಾಡ್ಕೊಳ್ಳಿ. ಓಕೆ, ಇಲ್ಲಿಗೆ ಈ ದಿನದ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಉಳಿದಿರುವಂಥ ಭಾಗದ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತಾ ಬರೋಣ. ಓಕೆ, ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ